ನೋಡಿ, RSS ಅನ್ನ ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವರು ಒಪ್ಪಿದಾರಾ? ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವರು ಒಪ್ಪಿದಾರ? ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು, ನನ್ನಲ್ಲಿರಬಾರ್ದು, ಅವರಲ್ಲೂ ಇರಬಾರ್ದು. ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸಬೇಕು. ನಾವು ಇವ್ರ ಆಳ್ಮಕ್ಕಳಲ್ಲ, ಸರ್ಕಾರದವರು RSSನ ಆಳ್ಮಕ್ಕಳು ಅಲ್ಲ. ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು, ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು. ಏನಕ್ಕೆ ನಿಂತ್ಕೋಬೇಕು? ಏನಕ್ಕೆ ಮಾಡಬೇಕು? ಒಂದು ವಿಶ್ವದ ಅತ್ಯಂತ ದೊಡ್ಡ NGO ಅಂತ ಹೇಳ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಯಾಕ್ರಿ ಆಗ್ತಾ ಇಲ್ಲ ಇವ್ರದ್ದು? ಯಾಕೆ ಮಾಡ್ತಾ ಇಲ್ಲ? ಇವೆಲ್ಲ ಮಾಡಿ ಬೇರೆಯವರಿಗೆ ಒಂದು ಕಾನೂನು, ಇವರಿಗೆ ಒಂದು ಕಾನೂನು ಹೇಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಯಾದಗಿರಿಯ ಕೆಂಬಾವಿಯಲ್ಲಿ ಕೂಡ ಪಥಸಂಚಲನಕ್ಕೆ ದೊಡ್ಡ ಜಟಾಪಟಿಯಾಗಿದೆ. DSS ಅವರು ಹೇಳೋದು ದೊಣ್ಣೆ ಇಲ್ಲದೇನೆ ಪಥಸಂಚಲನ ಮಾಡಿದ್ದಾರೆ, RSS ಅವರು ನಮ್ಗೆ ದೊಣ್ಣೆ ಬೇಕೇ ಬೇಕು ಅಂತ ಹಠ ಹೇಳ್ತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಪಥಸಂಚಲನ ಏನಕ್ಕೆ ಮಾಡಬೇಕು? ಇವರೇ ಏನಕ್ಕೆ ಮಾಡಬೇಕು? ಇವರು ಸಾವಿರಾರು ಕಡೆ ಪಥಸಂಚಲನ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವ್ರು ಹೇಳ್ತಾ ಇರೋದು ನಾವು 50 ವರ್ಷದಿಂದ ಮಾಡ್ಕೊಂಡು ಬಂದೀವಿ, 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಒರೆಸ್ಬೇಕಂತೇನಿದೆ? ಈಗ ನಾನು ಪಥಸಂಚಲನ ಮಾಡಬೇಕು ಅಂದರೆ ನಮ್ಮ ಪಕ್ಷದ ಕಡೆಯಿಂದ ಅಥವಾ ನಮ್ಮ ಸಂಘಟನೆಗಳ ಕಡೆಯಿಂದ ನಾನು ಪರ್ಮಿಷನ್ ಕೇಳಬೇಕಲ್ವಾ? ನಾನು ಅನ್ರಿಜಿಸ್ಟರ್ಡ್ ಇದ್ದರೆ ಪರ್ಮಿಷನ್ ಕೊಡ್ತಾರಾ? ಸುಮ್ಮನೆ ಹೌದಪ್ಪ ಯಾವುದೋ ಒಂದು ಇಂಡಿಯಾ ಒಂದು ಮ್ಯಾಚ್ ಗೆಲ್ತು, ಅದು ಬೇರೆ ಯಾವುದೋ ಒಂದು ಸಂಭ್ರಮಾಚರಣೆ ಇತ್ತು, ಅವಾಗ ಆಕಸ್ಮಿಕವಾಗಿ ಎಲ್ಲರೂ ಜೊತೆಗೆ ಬಂದು ಒಂದು ಸರಿ ಸೆಲೆಬ್ರೇಷನ್ ಮಾಡೋದು ಬೇರೆ. ಆರ್ಗನೈಸ್ಡ್ ಆಗಿ ಇವರು ಯೂನಿಫಾರ್ಮ್ ಹಾಕ್ಕೊಂಡು, ಡ್ರಮ್ ಬಾರಿಸ್ಕೊಂಡು, ಕಳಗಗಳು ಉತ್ಕೊಂಡು, ದೊಣ್ಣೆಗಳು ಏನು ಹಾಕ್ಕೊಂಡು, ದೊಣ್ಣೆಗಳನ್ನು ಇಟ್ಕೊಂಡು ಇವ್ರು ಪಥಸಂಚಲನ ಮಾಡೋದು ಅಗತ್ಯ ಏನಿದೆ? ಯಾವ ಸಂಪ್ರದಾಯ ಇದು? ಯಾರ ಸಂಪ್ರದಾಯ ಇದು? ಆ ಸಂಘಟನೆಯ ಸಂಪ್ರದಾಯ ಇದ್ರೆ ನಾವು ಒಪ್ಬೇಕಂತ ಏನಿದೆ? ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಯುವಕರ ಮೇಲೆ ಬೀಳುತ್ತೆ. ಏನಕ್ಕೆ ಮಾಡಬೇಕು? ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೇ ಮಿಲಿಟರಿದವರು, ಪ್ಯಾರಾಮಿಲಿಟರಿದವರು, ಪೊಲೀಸರು. ಇವರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ? ಅದು ಮಾಡೋ ಅವಶ್ಯಕತೆನ ಏನಿದೆ? ನೀವು ಮಾಡ್ಕೊಳ್ಳಿ, ಖಾಸಗಿ ಗ್ರೌಂಡಲ್ಲಿ ಮಾಡ್ಕೊಳ್ಳಿ. ನಿಮ್ಮ ನಾಯಕರ ಎಲ್ಲಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಮಾಡ್ಕೊಳ್ಳಿ. ಯಾರು ಬೇಡ ಅಂದಿದ್ದಾರೆ? ಇದು ಪಬ್ಲಿಕ್ನಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಇವಾಗಲೇ ಮಾಡಬೇಕು, ದೊಣ್ಣೆ ಇಟ್ಕೊಂಡೇ ಮಾಡಬೇಕು, ತರವಾರ್ ಇಟ್ಕೊಂಡೇ ಮಾಡಬೇಕು, ತ್ರಿಶೂಲ ದೀಕ್ಷೆನೇ ಕೊಡಬೇಕು ಅಂದರೆ ಏನರ್ಥ ಇವರೇ? ವೈ? ನಾನು ಕೇಳಿದರೆ ಅದು ಸರಳವಾದಂಥ ಪ್ರಶ್ನೆಗಳಲ್ವಾ? ನೀವು ಅತ್ಯಂತ ದೊಡ್ಡ NGO ಇದ್ದರೆ ಯಾಕಿದೆಲ್ಲ ಅವಶ್ಯಕತೆ ಇದೆ? ನೀವು ಭಾರತದ ಸಂಸ್ಕೃತಿಗೋಸ್ಕರ, ದೇಶದ ಐಕ್ಯತೆಗೋಸ್ಕರ ನೀವು ನಿಜವಾಗ್ಲೂ ದುಡಿತಾ ಇದ್ರೆ ಇದೆಲ್ಲ ಯಾಕೆ ಮಾಡೋ ಅವಶ್ಯಕತೆ ಇದೆ? ಬೇರೆ ಎಷ್ಟೊಂದು ಸಂಸ್ಥೆ, ನೂರಾರು ಸಂಸ್ಥೆಗಳಿವೆ ಇಂಥವು. ಯಾರು ದೇಶದ ಐಕ್ಯತೆ ಇರ್ಬೋದು, ನಮ್ಮ ಇತಿಹಾಸಕ್ಕೋಸ್ಕರ ಇರ್ಬೋದು, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಹಾರ, ಇವೆಲ್ಲ ಪದ್ಧತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು. ಎಲ್ಲಾನು ರಿಜಿಸ್ಟರ್ ಆಗಿದೆ, ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ? ಏನು ಕಾರಣ ಏನು? ಯಾರು ಕೊಡ್ತಾರೆ ಸರ್ ಇವರಿಗೆ ದುಡ್ಡು? ಈಗ ಇವ್ರು ನಾನು ಓದಿರೋಷ್ಟು
ನಂಗೆ ತಿಳುವಳಿಕೆ ಇರೋಷ್ಟು ಈ ಸಂಘದ ಬಗ್ಗೆ ಫುಲ್ ಟೈಮ್ ಪ್ರಚಾರಕರಂತ ಇರ್ತಾರೆ, ಒಪ್ತೀರಾ? ಆ ಫುಲ್ ಟೈಮ್ ಪ್ರಚಾರಕರಿಗೆ ಇವರು ಒಂದು ವೇತನ ಕೊಡ್ತಾರೆ. ಆ ವೇತನ ಹೆಂಗೆ ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ? ಲಕ್ಷಾಂತರ ಜನ ಪ್ರಚಾರಕರಿರಂತ ಇವರೇ ಹೇಳ್ತಾರಲ್ಲ. ಮತ್ತು ಅವರಿಗೆ ಸ್ಯಾಲ್ರಿನೋ ವೇತನನೋ ಗೌರವಧನನೋ ಯಾರು ಕೊಡ್ತಾ ಇದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ ಗೊತ್ತಾಗಬೇಕಲ್ವಾ? ಮತ್ತು ಇವರಿಗೆ ಅಂಜಿಕೆ ಯಾಕೆ ಅಷ್ಟೊಂದು? ಇವರು ಅಕಸ್ಮಾತ್ ಎಲ್ಲಾನು ಕೂಡ ದೇಶಕ್ಕೋಸ್ಕರ ಮಾಡ್ತಾ ಇದ್ರೆ, ದೇಶದ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ರೆ ಪಾರದರ್ಶಕತೆ ಇರಲಿ. ನಾಳೆ ಇದು ಬಹಳ ಚೆನ್ನಾಗಿದ್ರೆ ನಾವು ಸೇರ್ತೀವಿ. ಪಾರದರ್ಶಕತೆ ಇದ್ರೆ, ಚೆನ್ನಾಗಿದ್ರೆ ಎಲ್ಲರೂ ನಾವು ಸೇರ್ತೀವಲ್ಲ ದೇಶಭಕ್ತಿಗೋಸ್ಕರ, ದೇಶಕ್ಕೋಸ್ಕರ. ಏನಕ್ಕೆ ಇವರು ಇಷ್ಟು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡೋದು? ಏನಕ್ಕೆ ಅವರು ಇಷ್ಟು ಏನೋ ರೆಸಿಸ್ಟೆನ್ಸ್ ಇದೆ ಇವರಿಗೆ ರಿಜಿಸ್ಟ್ರೇಷನ್ ಬಗ್ಗೆ? ಇವ್ರ ಆದಾಯ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ, ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ, ವಿದೇಶದಿಂದ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ, ಹೇಗೆ ಗೊತ್ತಾಗಬೇಕು? ಹೇಗೆ ಇವರು ದಿನನಿತ್ಯದ ಖರ್ಚುಗಳನ್ನ ಹೇಗೆ ನೋಡ್ಕೋತಾರೆ, ಕಚೇರಿ ಖರ್ಚುಗಳನ್ನ ಹೇಗೆ ನೋಡ್ಕೋತಾರೆ ಇವರು? ಕೇಳಬಾರ್ದಾ? ಈಗ ಪ್ರೆಸಿಡೆಂಟ್ ಇರ್ಬೋದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರು ಇರ್ಬೋದು, ಇವರೆಲ್ಲರೂ ಕೂಡ 6 ತಿಂಗಳಿಗೆ ಲೋಕಾಯುಕ್ತಕ್ಕೆ ನಾವು ರಿಪೋರ್ಟ್ ಕೊಡಬೇಕಲ್ವಾ? ನಮ್ಮ ಅಸೆಟ್ ಎಷ್ಟಾಗಿದೆ, ಸ್ಯಾಲ್ರಿಗಿಂತ ಮೀರಿ ಜಾಸ್ತಿ ಆಗಿದೆಯಾ ಇಲ್ವಾ? ಇವ್ರು ಯಾಕ್ರಿ ಕೊಡಬಾರ್ದು? ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಇದೆ? RSS ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್, ಸೆಕ್ಯೂರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ? ಅಮಿತ್ ಶಾ ಅವರಿಗೆ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ, ಮತ್ತೆ ಪ್ರಧಾನಮಂತ್ರಿಗಳಿಗೆ. ಒಂದು ಆಫ್ಟರ್ ಆಲ್ ಒಂದು NGO, ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್? ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ, ನೀವು ಒಪ್ಪಬೇಕಾಗ್ತದೆ. ಎಲ್ಲಿ? ನಾನು ಸಮಾಜದ ಒಂದು ಭಾಗ. ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂತ ಸಮುದಾಯಗಳು. ನಾವು ಒಪ್ಪಿಲ್ಲ ಅಲ್ಲ. ನಾವು ಏನು ಕೇಳ್ತಾ ಇರೋದು? ಅಕೌಂಟಬಿಲಿಟಿ ಕೇಳೋದು ತಪ್ಪ? ಟ್ರಾನ್ಸ್ಪರೆನ್ಸಿ ಕೇಳೋದು ತಪ್ಪ? ನೀವು ಹೇಗೆ ಬೇರೆ NGO ಗವರ್ಮೆಂಟ್ಗಳು ಬೇರೆ NGOಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ, ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ, ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು. ಲಾಠಿ ಹಿಡ್ಕೊಂಡೇ ಮಾಡ್ತೀನಿ, ನವೆಂಬರ್ 2ಕ್ಕೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂದ್ರೆ ಏನ್ರಿ ಸರ್? ನಾವೆಲ್ಲ ಗುಲಾಮ್ರ ಅವ್ರದ್ದು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.